ರಾಮನಲ್ಲಿರುವೆ ಭೀಮನಲ್ಲಿರುವೆ ಸೋಮನಲ್ಲಿರುವೆ ಹೋಮದಲ್ಲಿರುವೆ ರಾಮನಲ್ಲಿರುವೆ ಭೀಮನಲ್ಲಿರುವೆ ಸೋಮನಲ್ಲಿರುವೆ ಹೋಮದಲ್ಲಿರುವೆ ಪ್ರೇಮ ಕಾಮಗಳಲ್ಲೂ ಸಮರಸವಾಗಿರುವೆ ಪ್ರೇಮ ಕಾಮಗಳಲ್ಲೂ ಸಮರಸವಾಗಿರುವೆ ರಹೀಮನಲ್ಲಿರುವೆ ಮೇರಿಯಲ್ಲಿರುವೆ ಅಮ್ಮನಲ್ಲೆರಡರಷ್ಟಿರುವೆ ರಹೀಮನಲ್ಲಿರುವೆ ಮೇರಿಯಲ್ಲಿರುವೆ ಅಮ್ಮನಲ್ಲೆರಡರಷ್ಟಿರುವೆ ಗುಮ್ಮ ಬೊಮ್ಮರಲ್ಲೂ ಸಮಸಮವಾಗಿರುವೆ ಗುಮ್ಮ ಬೊಮ್ಮರಲ್ಲೂ ಸಮಸಮವಾಗಿರುವೆ ಮಹಿಮೆಯಲ್ಲಿರುವೆ ಮದುವೆಯಲ್ಲಿರುವೆ ಮರಣ ಮಸಣಗಳಲ್ಲೂ ಮುಂದಾಳಾಗಿರುವೆ ಮಹಿಮೆಯಲ್ಲಿರುವೆ ಮದುವೆಯಲ್ಲಿರುವೆ ಮರಣ ಮಸಣಗಳಲ್ಲೂ ಮುಂದಾಳಾಗಿರುವೆ ಮಧ್ಯ ಮಾಂಸ ಮೀನ ಮೈಥುನ ಮುದ್ರೆಗಳಲ್ಲೂ ಇರುವೆ ಮಧ್ಯ ಮಾಂಸ ಮೀನ ಮೈಥುನ ಮುದ್ರೆಗಳಲ್ಲೂ ಇರುವೆ ಭೂಮಿಯಲ್ಲಿರುವೆ ಸಮುದ್ರದಲ್ಲಿರುವೆ ಭೂಮಿಯಲ್ಲಿರುವೆ ಸಮುದ್ರದಲ್ಲಿರುವೆ ಬ್ರಹ್ಮಾಂಡದಲ್ಲೂ ಇರುವ ಓಂಕಾರದ ಮಕಾರವೇ ನಿನ್ನೊಳಗೆ ನಾ ಇರುವೆ ನಿನ್ನೊಳಗೆ ನಾ ಇರುವೆ ನಿನ್ನೊಳಗೆ ನಾ ಇರುವೆ. ನಮಸ್ತೆ ಗೆಳೆಯರೇ, ಈ ಸನ್ಸೆಟ್ ಬಂದ ತಕ್ಷಣ ನೋಡಿ, ಆಹಾ ಎಂತ ಸನ್ಸೆಟ್ ಅದು. ನೋಡಿ, ಓಹೋ ಅತಿ ಸುಂದರ ನೋಡಿ. ಬಂದ ತಕ್ಷಣ ನಿಮ್ಮೆಲ್ಲರ ನೆನಪು ಆಗತ್ತೆ. ನಿಮ್ಮ ಹತ್ರ ಸೂರ್ಯಾಸ್ತವನ್ನ ಸೂರ್ಯೋದಯವನ್ನ ಹಂಚ್ಕೋಬೇಕು ಅಂತ ಅನ್ಸುತ್ತೆ ಅಹೋರಾತ್ರನಿಗೆ. ಅದಕ್ಕೆ ತಗ್ಗಟ್ಟಾಗಿ ಹಾಡು ಬರ್ತಾ ಇತ್ತು, ರಾಮನಲ್ಲಿರುವೆ ಭೀಮನಲ್ಲಿರುವೆ ಅಂತ, ಸೋಮನಲ್ಲಿರುವೆ ರಹೀಮನಲ್ಲಿರುವೆ ಮೇರಿಯಲ್ಲಿರುವೆ ಅಂತ. ಏನ್ ಹೇಳಿ ಅದರ ಅರ್ಥ? ಏನ್ ಹೇಳಿ? ಅಹೋರಾತ್ರ ಅಂದ್ರೆ ಶೂನ್ಯ ಅಂತ ಅರ್ಥ. ಅಹೋ ಅಂದ್ರೆ ಹಗಲು, ರಾತ್ರ ಅಂದ್ರೆ ರಾತ್ರಿ, ಎರಡು ಸೇರಿದ್ರೆ ಒಂದು ಗುಂಡಿಗೆ ಶೂನ್ಯ, ಭೂಮಿ ಶೂನ್ಯಾಕಾರ ಆಗುತ್ತಲ್ಲ, ಶೂನ್ಯ ಅಂದ್ರೆ ಝೀರೋ ಅಂತ ಅರ್ಥ. ಇವನ್ನ ಇಮೇಲ್ ಅಡ್ರೆಸ್ ಮೊದಲಿತ್ತು zero@ahoratra.com ಅಂತ. ಅಂದ್ರೆ ನಾವು ಝೀರೋ ಅದೇ ಆಕ್ಚುಲಿ. ನಾವು ಶೂನ್ಯದಲ್ಲಿದ್ರೇನೆ ಈ ಜಗತ್ತನ್ನು ನೋಡಕ್ಕಾಗುತ್ತೆ. ರಾಮನಲ್ಲಿರುವೆ ಭೀಮನಲ್ಲಿರುವೆ ರಹೀಮನಲ್ಲಿರುವೆ ಮೇರಿಯಲ್ಲಿರುವೆ ಗುಮ್ಮ ಬೊಮ್ಮರಲ್ಲೂ ಸಮಸಮವಾಗಿರುವೆ, ಎರಡೆರಡಾಗಿರುವೆ. ಬೊಮ್ಮ ಅಂದ್ರೆ ಎರಡು, ಮಕಾರ ಓಂಕಾರದ ಮಕಾರವೇ ಅಂದ್ರೆ ಮಕಾರ ಮಾ ಅನ್ನುವ ಅಕ್ಷರ ರಾಮನಲ್ಲೂ ಇದೆ, ಭೀಮನಲ್ಲೂ ಇದೆ, ಸೋಮನಲ್ಲೂ ಇದೆ, ಮಸಣದಲ್ಲೂ ಇದೆ, ಮದುವೆಯಲ್ಲೂ ಇದೆ. ಅದು ಇಲ್ಲದೆ ಎಲ್ಲೂ ಇಲ್ಲ. ಆ ಮಕಾರ ಅಷ್ಟು ಪವಿತ್ರ. ಮಗು ಹುಟ್ಟಿದ ತಕ್ಷಣ ಮಾ ಅಮ್ಮ ಅಂತ ಅನ್ನತ್ತೆ ಅನ್ನೋದು ಅದರ ಅರ್ಥ. ಆ ಮಾ ಅನ್ನೋದಿಲ್ಲ ಅಂದ್ರೆ ಓಂಕಾರ ಕೂಡ ಹೇಳಕ್ಕಾಗಲ್ಲ ನಮ್ಗೆ. ಪೃಥ್ವಿಯಲ್ಲಿ ಮೊಟ್ಟ ಮೊದಲು ಬಂದ ಆ ಉ ಮಾಕಾರಗಳು ಮಕಾರದಿಂದ ಪರಿಪೂರ್ಣವಾದವು. ಯಾಕಂದ್ರೆ ಅ ಅಂದ್ರೆ ಏನ್ ಗೊತ್ತಾ? ನಮಗೇನು ಸಿಗೋದಿಲ್ಲ ಅನ್ನುವ ನಿರಾಸೆ. ಅಚಿಂತ ಅಶೋಕ ಅಂದ್ರೆ ನಮ್ಮ ಕೈಲಿ ಆಗಲ್ಲ, ಏನು ಆಗದೆ ಇರೋದನ್ನ ಅಕಾರ ಅಂತಾರೆ. ಉಕಾರ ಅಂದ್ರೆ ಆಗಬಹುದು ಅನ್ನುವ ಒಂದು ಹೋಪ್ ಕೊಡುತ್ತೆ, ಸಿಗಬಹುದು ಅನ್ನುವ ಹೋಪ್ ಕೊಡುತ್ತೆ. ಮಾ ಅಂದ ತಕ್ಷಣ ಸಿಕ್ಬಿಡ್ತು ಕೈಗೆ, ಅಂದ್ರೆ ಭಗವಂತನ ದರ್ಶನ ಸಿಕ್ಬಿಡ್ತು ಅಂತ ಹೇಳುತ್ತೆ. ಅದಕ್ಕೆ ಮಗು ಹುಟ್ಟಿದ ತಕ್ಷಣ ಮೊದಲ ಭಗವಂತ ತಾಯಿ ಸಿಕ್ಬಿಡ್ತು ಅಂತ ಹೇಳುತ್ತೆ ಮಾ. ಆ ಮಕಾರ ಎಲ್ಲರಲ್ಲೂ ಇದೆ. ರಾಮನಲ್ಲಿದೆ, ಸೋಮನಲ್ಲಿದೆ, ಭೀಮನಲ್ಲಿದೆ, ರಹೀಮನಲ್ಲಿದೆ, ಮೇರಿಯಲ್ಲಿದೆ. ಅದಕ್ಕೆ ಧರ್ಮಗಳ ಒಂದು ಜೋಡಣೆ ಇಲ್ಲ, ಭೇದ ಇಲ್ಲ. ಮಸಣದಲ್ಲೂ ಇದೆ, ಮದುವೆಯಲ್ಲೂ ಇದೆ. ಈ ಹಾಡು 10-4 ಮೆಟ್ಲಲ್ಲಿ ರಾಘವೇಂದ್ರ ಬಿಜಾಡಿ ಮ್ಯಾಜಿಕಲಿ ಹಾಡಿದ್ದಾರೆ.
ರಾಮನಲ್ಲಿರುವೆ ಭೀಮನಲ್ಲಿರುವೆ ಸೋಮನಲ್ಲಿರುವೆ ಹೋಮದಲ್ಲಿರುವೆ ರಾಮ. ಸೋಮನಲ್ಲಿರುವೆ ಹೋಮದಲ್ಲಿರುವೆ. ಹೋಮದಲ್ಲೂ ಇದೆ ನೋಡಿ. ಹೋಮ ಅಂದ್ರೆ ಏನು ಅಂದ್ರೆ ಜಗತ್ನಲ್ಲಿ ದೇವರಿಗೆ ಹೆಂಗೆ ಕನೆಕ್ಟ್ ಮಾಡೋದು ಅಂತ ಜನ ಎಲ್ಲ ಯೋಚಿಸ್ತಾ ಇದ್ರು. ಹೆಂಗೆ ಫಸ್ಟ್ ಅನ್ನ ಇಟ್ರು, ಅದು ಕರಗಲಿಲ್ಲ, ದೇವರು ತಿನ್ಲಿಲ್ಲ ಅನ್ಕೊಂಡ್ರು. ತಾನು ತಿನ್ನುವ ಅನ್ನ ಯಾವುದೋ ಬೇರೆ ಪ್ರಾಣಿ ತಿಂದ್ರೆ ಅವ್ರಿಗೆ ದೇವರು ತಿಂದಷ್ಟು ತೃಪ್ತಿ ಆಗ್ಲಿಲ್ಲ. ಓಕೆ, ಅನ್ನನ ನೀರ್ಗೆ ಹಾಕಿದ್ರು. ನೀರ್ಗೆ ಹಾಕಿದ್ರೆ ಅದು ಕೊಳಿತು ವಿನಃ ಅದು ಕಣ್ಮುಂದೆ ದೇವರು ತಿಂದಂಗೆ ಫೀಲ್ ಆಗ್ಲಿಲ್ಲ. ಕಡೆಗೆ ಅವರು ಅನ್ನವನ್ನ ಅಗ್ನಿಯಲ್ಲಿ ಹಾಕಿದಾಗ ಅಗ್ನಿ ಮೇಲ್ಗಡೆ ಜ್ವಾಲೆಗಳು ಉರಿಯುತ್ತಾ ಹಾಕಿದ ಅನ್ನವನ್ನು ನುಂಗು ಬಿಟ್ಟು ಭಸ್ಮ ಬಿಟ್ಟು ಬಿಡ್ತು. ಹಾಕಿದ್ದನ್ನೆಲ್ಲವನ್ನ ತಿಂದು ಬಿಡ್ತು. ಆವಾಗ ಆ ಪೂರ್ವಜ ಈ ವೇದ ಕಾಲದ ಪೂರ್ವಜರಿಗೆ ಅನ್ನಿಸ್ತು, ಓಕೆ, ದೇವರಿಗೆ ಹಾಕಬೇಕು ಅಂದ್ರೆ ಅಗ್ನಿಯಲ್ಲಿ ಹಾಕಬೇಕು ಅನ್ನೋ ಐಡಿಯಾ ಬಂತು ಅವ್ರಿಗೆ. ಮತ್ತೆ ಭೂಮಿಯಲ್ಲಿ ಹೂತಾಗ್ಲೂ ಸ್ವಲ್ಪ ದಿನ ಆದ್ಮೇಲೆ ಮಾಯ ಆಗೋಕೆ ಇರ್ತಿತ್ತು, ಅದಕ್ಕೆ ಸಮಯ ಬೇಕಾಗಿತ್ತು. ಇವರು ದಿನ ಹೂತು ಓಪನ್ ಮಾಡಿ ನೋಡೋದು ಹಿಂಗೆಲ್ಲ ಮಾಡ್ತಿದ್ರು. ಆದ್ರೆ ಅಗ್ನಿಯಲ್ಲಿ ಹಾಕಿದ ಮಾತ್ರಕ್ಕೆ ಎಲ್ಲವೂ ಮಾಯವಾಗ್ತಾ ಬಂತು. ಆವಾಗ ದೇವರಿಗೆ ಒಪ್ಪಿಸ್ಬೇಕು ಅಂದ್ರೆ ಅಗ್ನಿ ಹಾಕ್ಬೇಕು ಅಂತ ಹೋಮದಲ್ಲಿರುವೆ ಅಂತ ಬಂತು. ಮನಲ್ಲಿರುವೆ ಭೀಮನಲ್ಲಿರುವೆ ಸೋಮನಲ್ಲಿರುವೆ ಹೋಮದಲ್ಲಿರುವೆ ಪ್ರೇಮ ಕಾಮಗಳಲ್ಲೂ ಸಮರಸವಾಗಿರುವೆ. ಪ್ರೇಮ ಕಾಮಗಳಲ್ಲೂ ಸಮರಸವಾಗಿರುವೆ. ಪ್ರೇಮ ಕಾಮಗಳಲ್ಲೂ ಸಮರಸವಾಗಿರುವೆ. ನೋಡಿ, ಮದುವೆ ಅಂದ್ರೆ ಅದರಲ್ಲಿ ಪ್ರೇಮನೂ ಇರುತ್ತೆ, ಕಾಮನೂ ಇರುತ್ತೆ. ಮದುವೆ ಅಂದ್ರೆ ಏನ್ ಹೇಳಿ? ಮದುವೆ ಅಂದ್ರೆ ಒಂದು ಮಂತ್ರ ಇದೆ, ನಾತಿ ಚ ರಾಮಿ ಅಂತ. ಧರ್ಮೇ ಚ, ಧರ್ಮದಲ್ಲಿದೆ ಮಕಾರ. ಅರ್ಥೇ ಚ ಕಾಮೇ ಚ ನಾತಿ ಚ ರಾಮಿ. ಅಂದ್ರೆ ನಾನು ಧರ್ಮ, ಅರ್ಥ, ಕಾಮ, ಮೋಕ್ಷ, ಮೋಕ್ಷದಲ್ಲೂ ಮಕಾರ ಇದೆ. ಈ ಮೂರರ ಜೊತೆ, ಧರ್ಮ ಅರ್ಥ ಕಾಮಗಳಲ್ಲಿ ನಿನ್ನ ಜೊತೆ ಸಂಗಾತಿಯಾಗಿ ನಾನು ಕೈ ಬಿಡುವುದಿಲ್ಲ ಅಂತ ಹೇಳುತ್ತೆ. ಪ್ರೇಮ ಕಾಮಗಳಲ್ಲೂ ಸಮರಸವಾಗಿರುವ ಎರಡರಲ್ಲೂ ಮಕಾರ ಇದೆ. ರಹೀಮನಲ್ಲಿರುವೆ ಮೇರಿಯಲ್ಲಿರುವೆ ಅಮ್ಮನಲ್ಲೆರಡರಷ್ಟಿರುವೆ. ಈ ರಹೀಮನಲ್ಲಿ ಇದೆಯಾ ಮಕಾರ, ಮೇರಿಯಲ್ಲಿದೆಯಾ, ಆದ್ರೆ ಅಮ್ಮನಲ್ಲಿ ಮಾತ್ರ ಎರಡರಷ್ಟು ಇದ್ಬಿಟ್ಟಿದ್ಯಾ. ಹಂಗೆ ಮಕಾರ ಕೊಡ್ತೀವಿ, ಆ ಮಾಗೆ ಇನ್ನೊಂದು ಮಕಾರ ಕೊಡ್ತೀವಿ. ಅಮ್ಮನಲ್ಲಿ ಎರಡರಷ್ಟಿರುವೆ ಅಂತ ಹೇಳ್ತಾ ಇದೆ ಹಾಡು. ಆ ಯಾವ ಕ್ಷಣದಲ್ಲಿ ಆ ಭಗವಂತ ಇವನ ತಲೆಯಲ್ಲಿ ಸೇರ್ಕೊಂಡು ಇವನ ಕೈಯಿಂದ ಬರ್ಸಿದೆ ಅಷ್ಟೇ. ಇದು ಇವಾಗ ಮತ್ತೆ ಬರಿ ಅಂದ್ರೂ ಆಗಲ್ಲ ನೋಡಿ. ಮತ್ತೆ ಆ ಹಾಡನ್ನ ಕೇಳಿದ ಮೇಲೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಾ ಇದೆ, ಬೈ ಹಾರ್ಟ್ ಆಗಿಲ್ಲ. ಅಂದ್ರೆ ಇದು ಇವನನ್ನ ಪೆನ್ ತರ ಬಳಸ್ಕೊಂಡಿದೆ. ಗುಮ್ಮ ಬೊಮ್ಮರಲ್ಲೂ ಸಮಸಮವಾಗಿರುವೆ. ಗುಮ್ಮ ಮತ್ತೆ ಬೊಮ್ಮ. ಗುಮ್ಮ ಅಂದ್ರೆ ಅಮ್ಮ ಗುಮ್ಮನ ಕರೆಯದಿರಿ ಅಂತಿದೆಯಲ್ಲ, ಗುಮ್ಮನಲ್ಲೂ ಎರಡರಷ್ಟಿದೆ. ಬೊಮ್ಮ ಅಂದ್ರೆ ನಮ್ಮನ್ನ ಸೃಷ್ಟಿ ಮಾಡಿದವನು ಬೊಮ್ಮ, ಅವನು ಅಲ್ಲಿಯೂ ಎರಡರಷ್ಟಿದೆ. ಗುಮ್ಮ ಅಂದ್ರೆ ನಮ್ಮನ್ನು ಕೊಲ್ಲುವವನು ಅಂತ. ಅವನು ಸೃಷ್ಟಿ ಮಾಡಿದವನಲ್ಲೂ ಎರಡರಷ್ಟಿದೆ, ಗುಮ್ಮನಲ್ಲೂ ಎರಡರಷ್ಟು ಮಕಾರ ಇದೆ. ಸಮಸಮವಾಗಿರುವೆ. ಓಕೆ, ಮಹಿಮೆಯಲ್ಲಿರುವೆ ಮದುವೆಯಲ್ಲಿರುವೆ ಮರಣ ಮಸಣಗಳಲ್ಲೂ ಮುಂದಾಳಾಗಿರುವೆ. ಮಹಿಮೆಯಲ್ಲಿರುವೆ, ಮಸಣದಲ್ಲಿರುವೆ, ಮದುವೆಯಲ್ಲಿರುವೆ, ಇವೆಲ್ಲದರಲ್ಲೂ ಮುಂದಾಳಾಗಿರುವೆ. ಅಂದ್ರೆ ಮೊದಲನೇದಾಗ ಅಕ್ಷರ ಬಂದ್ಬಿಡ್ತಾನೆ. ಮಹಿಮೆ, ಮದುವೆ, ಮದುವೆ, ಮಸಣ. ಮಧ್ಯ ಮಾಂಸ ಮೀನ ಮೈಥುನ ಮುದ್ರೆಗಳಲ್ಲೂ ಇರುವೆ. ಇದಂತೂ ತುಂಬಾ ಅದ್ಭುತವಾದದ್ದು. ನೀವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಧ್ಯ ಮಾಂಸ ಮೀನ ಮೈಥುನ ಮುದ್ರೆ ಎಲ್ಲದರಲ್ಲೂ ಮಕಾರ ಇದೆ. ಅದಕ್ಕೆ ಇವುಗಳನ್ನ ಪಂಚಮಗಳ ನಡುವೆ ಅಂತಾರೆ. ಶಿವನನ್ನ ಆರಾಧಿಸುವ ವಾಮಾಚಾರಿಗಳು ಅಂದ್ರೆ ಅಘೋರಿಗಳು ಪಾಲಿಸುವ ಪಂಚ ಮಕಾರಗಳಿವು. ಮಧ್ಯ ಅಂದ್ರೆ ಅವರು ಆ ನಶೆ ಬರುವಂತಹ ಒಂದು ರಸವನ್ನ ಕುಡಿತಾರಲ್ಲ, ಅದನ್ನ ಮಧ್ಯ ಅಂತಾರೆ. ಮಾಂಸ ಅಂದ್ರೆ ಸತ್ತ ಪ್ರಾಣಿಗಳ ದೇಹವನ್ನ ತಿಂತಾರೆ. ಆ ಸತ್ತ ದೇಹಗಳನ್ನ, ಹೆಣಗಳನ್ನ ತಿಂತಾರೆ. ಮಧ್ಯ ಮಾಂಸ. ಮೈಥುನ ಅಂದ್ರೆ ಅವರು ತಮ್ಮಲ್ಲಿರುವ ಕಲ್ಮಶವನ್ನು ಆಚೆ ತೆಗಿತಾರೆ. ಮುದ್ರೆ ಅಂದ್ರೆ ಅನೇಕ ಮುದ್ರೆಗಳನ್ನು ಮಾಡಿ ದೇಹವನ್ನ ರೀಕನೆಕ್ಟ್ ಮಾಡ್ತಾರೆ. ಈ ಎಲ್ಲವನ್ನು ಪಂಚಮಕಾರಗಳು ಅಂತಾರೆ. ಮಧ್ಯ ಮಾಂಸ ಮೀನ ಮೈಥುನ ಮುದ್ರೆಗಳಲ್ಲೂ ಇರುವೆ. ಭೂಮಿಯಲ್ಲಿರುವೆ ಸಮುದ್ರದಲ್ಲಿರುವೆ. ಭೂಮಿಯಲ್ಲೂ ಇರುವೆ, ಸಮುದ್ರದಲ್ಲೂ ಇರುವೆ ಅಂತ. ಸಮುದ್ರದಲ್ಲೂ ಇದೆ ನೋಡಿ, ಭೂಮಿಯಲ್ಲೂ ಇದೆ. ಬ್ರಹ್ಮಾಂಡದಲ್ಲೂ ಇರುವ
ಬ್ರಹ್ಮಾಂಡದಲ್ಲೂ ಇರುವ ಓ ಓಂಕಾರದ ಮಕಾರವೇ, ಬ್ರಹ್ಮಾಂಡದಲ್ಲೂ ಇದೆ ನೋಡಿ, ಬ್ರಹ್ಮ ಇರುವ ಮಕಾರವೇ, ನಿನ್ನೊಳಗೆ ನಾ ಇರುವೆ. ಕೊನೆಯಲ್ಲಿ ಆ ಭಗವಂತ ಹೇಳ್ತಾನೆ ಹೀಗೆ ನಿನ್ನೊಳಗೆ ನಾನು ಇರುವೆ, ನಿನ್ನೊಳಗೆ ನಾನು ಇದೇನಿ ಅಂತ ಹೇಳ್ತಾನೆ, ಹೀಗಿದ್ದೀನಿ ಅಂತ ಹೇಳ್ತಾನೆ ಆ ಭಗವಂತ ಇವನ್ ಕೈಲಿ ಈಗ ಬರ್ಸ್ಕೊಂಡ. ಆದ್ರೆ ನಿನ್ನೊಳಗೆ ನಾನು ಇರುವೆ ಅಂದ್ರೆ ನಾನು ಅತಿ ಚಿಕ್ಕವನು, ನೀನು ನಿನ್ನ ಮುಂದೆ ನಾನೊಂದು ಇರುವೆ ಅಂತ ಡಬಲ್ ಮೀನಿಂಗ್ ಬರೋ ತರ ಈ ಹಾಡು ಎಂಡ್ ಆಗುತ್ತೆ. ಹಾ, ನಿನ್ನೊಳಗೆ ನಾ ಇರುವೆ, ನಿನ್ನೊಳಗೆ ನಾ ಇರುವೆ. ಇಂತಹ 123 ಸಾಂಗುಗಳು, ಹಾಡುಗಳು ರಾಘವೇಂದ್ರ ಬೀಜಾಡಿಗೆ ಆ ಭಗವಂತ ಇವನ ಹತ್ರ ಹೇಗೆ ಪ್ರೇರಣೆ ಮಾಡಿ ಬರೆಸ್ಕೊಂಡೋ, ರಾಘವೇಂದ್ರ ಬೀಜಾಡಿಗೆ ಅದೇ ರೀತಿ ಪ್ರೇರಣೆ ಮಾಡಿ ಹಾಡಿಸ್ಕೊಂಡ. ತುಂಬಾ ಖುಷಿ ಆಯ್ತು ಗೆಳೆಯರೆ. ಅತಿಯಾಗಿ ಮಾತಾಡ್ದ ಅಹೋರಾತ್ರ, ಕ್ಷಮಿಸಿ.